ವೀರೇಂದ್ರ ಮಗನೇ, ಈ ಭದ್ರೇಗೌಡನ ಕಾರಸ್ಥಾನಕ್ಕೆ ಸಿಲುಕಿಸಿ ಹೇಗಾಯ್ತು ನಿನ್ನ ಜೀವನ? ಕೊಲೆ ಮಾಡದೆ 18 ವರ್ಷಗಳ ಕಾಲ ಜೈಲು ಶಿಕ್ಷೆ. ಅನುಭವಿಸು ಮಗನೇ, ಅನುಭವಿಸು. ಈ ಊರಿನ ಪೊಲೀಸ್ ಪಾಟೀಲ್ ಭದ್ರೇಗೌಡ ಕೊಡುತ್ತಿರುವ ತೀರ್ಪನ್ನ ಅನುಭವಿಸು. ಏ ಸೋಮಶೇಖರ, ನನಗೆ ಎದುರಾಗಿ ನಿಂತು ಆ ಬಡ ಬಿಕಾರಿ ಹೆಣ್ಣು ಕಾಂಚನಾಳನ್ನು ಅವಳ ಕೊರಳಿಗೆ ತಾಳಿಯ ಭಾಗ್ಯವನ್ನು ಕಲ್ಪಿಸಿಕೊಟ್ಟು ನನಗೆ ಎದುರಾಗಿ ನಿಂತಿದೆಯಲ್ಲ ಮಗನ, ಇವತ್ತಲ್ಲ ನಾಳೆ ನನ್ನ ತೋಟದ ಮನೆಗೆ ಹೊತ್ತಾಕೊಂಡು ಹೋಗಿ ತೂಗು ಮಂಚದ ಮೇಲೆ ಉಯ್ಯಾಲೆ ಆರಿಸಲಿಲ್ಲ ಕಾಂಚನಾಳನ್ನ, ನನ್ನ ಹೆಸರು ಈ ಊರಿನ ಪೊಲೀಸ್ ಪಾಟೀಲ್ ಭದ್ರೇಗೌಡನೇ ಅಲ್ಲ. ಈ ಪಾಟೀಲ್ ಅನ್ನೋ ಸಿಂಹ ಸುಮ್ಮನೆ ಗುಹೆಯಲ್ಲಿ ಮಲಗಿದೆ ಅಂತಂದ್ರೆ ಬೇಟೆಯಾಡೋದನ್ನ ಮರ್ತಿಲ್ಲ, ಅದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ. ಒಮ್ಮೆ ಹಸಿವಾಗಿ ಪಂಜಾಬಿ ಸಿದ್ರ ಬ್ಯಾಟ್ ಯಾವ್ದ ಇರ್ಲಿ ಎಡಕ್ಕ ಮುರ್ಕೊಂಡು ಕೆಳಗೆ ಬೀಳಾಕಬೇಕ. ಕಾಲಿಟ್ಟ ಭೂಮಿಯನ್ನ, ಕಣ್ಣಿಟ್ಟ ಹೆಣ್ಣನ್ನ ಯಾವತ್ತೂ ಬಿಟ್ಟವನಲ್ಲ ಈ ಭದ್ರೇಗೌಡ. ಕಾಲಿಟ್ಟಿದಿನಂತಂದ್ರ ಆ ಭೂಮಿ ನಂದಾಗ್ಬೇಕು, ಕಣ್ಣು ಹಾಕಿದಿನಂತಂದ್ರ ಆ ಹೆಣ್ಣು ನನ್ನ ಕೆ ಆಗಬೇಕು. ರೇವಪ್ಪ, ಲೇ ರೇವಪ್ಪ, ಏ ರೇವಪ್ಪ, ಹಲೋ, ನನ್ನ ತಂಗಿ ತೋಟದ ಕಡೆಗೆ ಹೋಗಿ ಬರ್ತೀನಂತ ಹೋಗಿದ್ದಾಳೆ, ಇನ್ನೂ ಯಾಕೆ ಬರ್ಲಿಲ್ಲ? ಏನ್ ಹೇಳಿದ್ರಿ ಗೌಡ್ರ? ತೋಟಕ್ಕೆ ಅದಕ್ಕೆ ಇನ್ನೂ ಯಾಕೆ ಬರ್ಲಿಲ್ಲ ಅಂದ್ರ ಯಾವನ್ ಜೊತೆ ಓಡಿ ಹೋಗಿರ್ಬೇಕ್ರಿ? ಏ ರೇವಪ್ಪ, ಏನೋ ಒಬ್ಬನೇ ಗೊಡಗೊಡಿಸ್ತಾ ಇದೆಯಲ್ಲ? ಅಲ್ಲೋ, ದಿನಾಲು ನನ್ನ ಜೊತೆ ಸೋನಾ ಮಸೂರಿ ಅಕ್ಕಿ ತಿಂದು ನಮ್ಮ ಮನ್ಯಾಗ ಸ್ವಕ್ಕ ಬಂದೈತೆ ಮಗನ. ದಿನ್ಯಾರ ಹಂಗ್ಯಾಕೆ ಸಿಟಿಗೆ ಬರ್ತಾರಿ? ಜೋತೇವ್ ತಾಯಿ ಬಾ ದೋಸ ಮೇಲೆ ನಮ್ಮ ಹೊಲ ಕಡೆ ಹೋಗ್ಯಾಳ. ಕಬ್ಬಿನ ತೋಟ, ಬಾಳಿ ತೋಟ, ಹಂಗ ತೆಂಗಿನ ತೋಟ ಎಲ್ಲಾ ತಿರುಗಾಡಿ ನೋಡ್ಬೇಕಲ್ಲ, ಸ್ವಲ್ಪ ಲೇಟ್ ಆಗಿರ್ಬೇಕ್ರ ಅಷ್ಟ. ಅಲ್ಲೋ ರೇವಪ್ಪ, ನನ್ನ ತಂಗಿ ಅಣ್ಣ ನಾನು ಬೇಗನೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳೆ. ಟೈಮ್ ಬೇರೆ 2 ಗಂಟೆ ಆಯ್ತು, ಇನ್ನು ಯಾಕೆ ಬರ್ಲಿಲ್ಲ? ಅವಳಿಗೆ ತೋಟದಲ್ಲಿ ಏನೋ ಆತಂಕ ಆಗಿರಬಹುದು.
ಅಲ್ರಿ ದನ್ಯಾರ ಅಟ್ಯಾಕ ಭಯಕ್ ಪಡದ್ರಿ ನೀವ್ ಯಾಕೆ ಅದ್ರದಿರಿ ನಮ್ ತೋಟದಾಗ ಏನ ಹುಲಿ ಅದಾವ್ರಿ ಏನ್ ಕರಡಿ ಅದಾವ್ರಿ ಏನು ಇಲ್ರಿ. ಇಲ್ಲ ರೀ ಅಪ್ಪ, ನನ್ನ ತಂಗಿ ಹೋಗಿ ಬಹಳ ಹೊತ್ತಾಯ್ತು. ಯಾಕಂದ್ರೆ ಬೇಗನೆ ಬರ್ತೀನಿ ಅಂತ ಹೇಳಿದಾಳೆ. ಯಾಕೋ ನನ್ನ ಕಣ್ಣುಗಳು ಒಂದೇ ಸಮನೆ ಪಟ 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 ಅಂತ ಹೊಡಿತಾ ಇದ್ದೇವೆ. ಅವಳಿಗೆ ಏನೋ ಆತಂಕ ಆಗಿದೆ. ಯಾಕಂದ್ರೆ ಯಾವುದಕ್ಕೂ ನೀನು ತೋಟದ ಕಡೆ ಹೋಗಿ ನನ್ನ ತಂಗಿಯ ಅಂಗರಕ್ಷಣೆಗಾಗಿ ಹೋಗಿ ಬಾ. ಅಣ್ಣ ಅಣ್ಣ ಬಾರಮ್ಮ ತಂಗಿ, ನಿನ್ನ ದಾರಿಯನ್ನು ಕಾಯ್ತಾ ಇದ್ದೆ. ಯಾಕಮ್ಮ ತೋಟದ ಕಡೆ ಹೋಗುವಾಗ ಮುಖದಲ್ಲಿ ನಗು ಇತ್ತು, ಆ ನಗು ಯಾಕಮ್ಮ ಕಾಣ್ತಾ ಇಲ್ಲ? ಏನಿಲ್ಲಣ್ಣ, ನಾನು ತೋಟವನ್ನು ಸುತ್ತಾಡ್ಕೊಂಡು ಹೋಗ್ಬೇಕು ಅಂತ ಹೋದಾಗ ಏನಾಯ್ತಮ್ಮ? ಏನಾಯ್ತು ಅಂತ ಹೇಳ್ಬೇಕು, ಏನಾಯ್ತು ಅಂತ ಹೇಳ್ಬೇಕಣ್ಣ. ಆ ನೀಚನ ಹೆಸರು ಯಾವ ಬಾಯಿಂದ ಹೇಳ್ಬೇಕು? ಯಾರಮ್ಮ? ನೀನು ತೋಟಕ್ಕೆ ಹೋಗುವಾಗ ನಿನಗೆ ಅಡ್ಡಿಯಾಗಿ ನಿಂತು ಯಾರಂತ ಹೇಳುವ ನನ್ನ ಮಗನ ಕತ್ತರಿಸಿ ಹಾಕ್ಬಿಡ್ತೀನಿ. ಅಣ್ಣ, ರೆಕ್ಕೆ ಬಡಿಯೋದಕ್ಕೆ ಅದು ಹಕ್ಕಿ ಅಲ್ಲ, ಜಿಂಕೆ ಅಂತ ಕುಣಿಯೋದಕ್ಕೆ ಅದು ಪ್ರಾಣಿನೂ ಅಲ್ಲ. ಒಳಗೆ ವಿಷಪ್ಪ ಹೊರಗೆ ಬಸಪ್ಪ ಎನ್ನೋ ಹಾಗೆ ಆ ಗಜೇಂದ್ರ ಬಂದು ನನ್ನ ಶೀಲವನ್ನೇ ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಮುಂದೆ ಏನಾಯ್ತಪ್ಪ? ಏನಾಯ್ತಂತ ಹೇಳು. ಮುಂದೆ ಏನೂ ಇಲ್ಲಣ್ಣ, ಒಬ್ಬ ಅನಾಥ ಬಂದು ನನ್ನ ಮಾನವನ್ನೇ ಕಾಪಾಡಿದ. ತಂಗಿ, ನೀನು ಹೇಳ್ತಾ ಇರುವ ಮಾತು ನಿಜವೇನಮ್ಮ? ಯಾಕಣ್ಣ, ಈ ನಿನ್ನ ತಂಗಿಯ ಮೇಲೆ ಅನುಮಾನವೇ? ಹಾಗಲ್ಲಮ್ಮ, ಯಾಕಂದ್ರೆ ಗಜೇಂದ್ರ ಇಂಥ ಹೇಸಿ ಕೆಲಸ ಮಾಡಿದನಂತಂದ್ರೆ ನಾನು ವಿಚಾರ ಮಾಡ್ತಾ ಇದ್ದೀನಿ. ಇರ್ಲಮ್ಮ, ಅವನ ನಾನು ವಿಚಾರಿಸಿ ಮಾಡ್ತೀನಿ. ನೀನು ಕೈಕಾಲು ಮುಖ ತೊಳೆದುಕೊಂಡು ಒಳಗೆ ಹೋಗಿ ರೆಸ್ಟ್ ಮಾಡಮ್ಮ. ಆಗ್ಲೇನಾ? ಗಜೇಂದ್ರ ಚಿಕ್ಕ ವಯಸ್ಸಿಂದ ಮುದ್ದಾಗಿ ಬೆಳೆಸಿದ ನನ್ನ ತಂಗಿ ಮೇಲೆ ಸಮಯ ಸಾಧಿಸಿ ಅವರನ್ನ ಬಲಾತ್ಕಾರ ಮಾಡಲು ಹೊರಟಿದ್ಯಲ್ಲ ಮಗನ. ಅಲ್ಲೋ, ನನ್ನ ಮನೆಗೆ ಬಂದು ಕಾಲು ಬಿದ್ದು ನನ್ನ ಫ್ಯಾಕ್ಟರಿಯಲ್ಲಿ ನಿನಗೆ ಮ್ಯಾನೇಜರ್ ನೌಕರಿ ಕೊಟ್ಟಿದ್ದೀನಿ. ಅದು ಅಲ್ಲದೆ ನನ್ನ ಜೊತೆ ಸರಿ ಸಮನಾಗಿ ಊಟ ಮಾಡೋಕೆ ಮುಂದೆ ಕೂತು ಊಟ ಮಾಡಿಸಿದ್ದೀನಿ. ಇಂತ ಹೇಸಿ ಕೆಲಸ ಮಾಡ್ತೀಯಲ್ಲ ಮಗನ, ನೋಡ್ತೀನಿ ನಿನ್ನ. ಬೆಂಕಿ ಹಚ್ಚೋ ನನ್ನ ನಮಸ್ಕಾರಕ್ಕೆ. ಈ ಮಾತಾಗ ನಿಮ್ ಬಾಯಿಂದ ಬರ್ತಾ ಇದೆ. ಮಾಡೋದೆಲ್ಲ ಹೇಸಿ ಕೆಲಸ ಮಾಡಿ ಈಗ ಘೋಷಿಸಲಿ ಮಾತನಾಡೋಕೆ ನಾಚಿಕೆ ಆಗೋದಿಲ್ಲವೇನೋ ಅವನ ಜನ್ಮಕ್ಕೆ. ಗೌಡ್ರೆ, ಅಂತ ಕೆಟ್ಟ ವಿಚಾರ ನಿಮ್ಮ ಮನೆತನ ಮೇಲೆ ಮಾಡಿರುವೆನು. ಆಹಾ, ಮಾಡಬಾರ್ದ ಕೆಲಸ ಮಾಡ್ಬಿಟ್ಟು ನಾನೇನು ಮಾಡಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ನೀನ್ ಇದೇ ರೀತಿ ಸುಳ್ಳು ಹೇಳ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು ಅಲ್ವೋ ನೀಚ. ಈ ಮನೇಲಿ ಕಾಲಿಡು ಯೋಗ್ಯ ಅಂತ ನಿನಗಿಲ್ಲ, ಹೊರಟು ಹೋಗಿಲ್ಲಿಂದ. ಈ ಮಾತು ಗೌಡರ ಬಾಯಿಂದ ಬಂದರೆ ಈಗಲೇ ಹೊರಟು ಹೋಗುತ್ತೇನೆ. ಸಾಕ್ ನಿಲ್ಸು ನಿನ್ನ ಮಾತನ್ನು. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೆ ಗೊತ್ತಾಗಲ್ಲ ಅಂತ ತಿಳಿಬೇಡ. ನೋಡು, ನಮ್ಮ ಅಣ್ಣ ಹೇಳೋ ಮಾತೇ ನಾನು ನಿನಗೆ ಹೇಳ್ತಾ ಇದ್ದೀನಿ, ಹೊರಟು ಹೋಗಿಲ್ಲಿಂದ. ಏ ಜ್ಯೋತಿ, ನಾನು ನಿನ್ನ ಅಣ್ಣನ ಸ್ನೇಹಿತ. ನನಗೂ ಅಣ್ಣ ಎಂದು ಕರೆಯುವುದನ್ನು ಬಿಟ್ಟು ಶಂಡ ದ್ರೋಹಿ ಅನ್ನುತ್ತಿಲ್ಲ. ನಾಚಿಕೆ ಜನ್ಮಕ್ಕೆ. ಅಣ್ಣ ಅಣ್ಣ ತಂಗಿಯರ ಸಂಬಂಧ ನಿನ್ನಂತ ನೀಚನಿ ಏನ್ ಗೊತ್ತು? ದೀಪಾವಳಿಯ ದಿನ ಅಣ್ಣನಿಗೆ ಆರತಿ ಮಾಡ್ತಾಳೆ ತಂಗಿ. ಅಷ್ಟೇಕೆ ರಕ್ಷಾ ಬಂಧನ ದಿನ ಅಣ್ಣನಿಗೆ ರಾಖಿ ಕಟ್ಟಿ ಆರತಿ ಬೆಳಗೋಳೆ ತಂಗಿ. ತಂಗಿಯ ಸಮನಾದ ನನ್ನ ಮೇಲೆ ಈ ರೀತಿ ಕಾಮದ ಕಣ್ಣ ಹಾಕಿದೆಯಲ್ಲ, ನಿನ್ನಂತ ನೀಚ ಈ ಮನೆಯಲ್ಲಿ ಇರ್ಕೊಡ್ದು ತಲಗಾಜು ಚಾಂಡಲ. ಜ್ಯೋತಿ, ಏ ಗಜೇಂದ್ರ, ಚಿಕ್ಕವಳಿಂದ ತುತ್ತು ಮಾಡಿ ಉಣಿಸಿ ಬೆಳೆಸಿದಿನ ಮಗನೇ. ನನ್ನ ತಂಗಿ ಮೇಲೆ ದಬ್ಬಾಳಿಕೆ ನಡೆಸಲು ಎಷ್ಟು ಧೈರ್ಯವನ್ನು ನನಗೆ? ಹೊಡೆಯಿರಿ ಗೌಡರೇ, ಹೊಡೆಯಿರಿ. ನನ್ನದು ತಪ್ಪು ಎಂದು ನಿರ್ಧಾರ ಮಾಡಿದರಂದ ಮೇಲೆ ಹೊಡೆಯಿರಿ. ಹೊಡೆಯದಷ್ಟೇ ಅಲ್ವೋ, ನಿನ್ನ ಪ್ರಾಣವನ್ನೇ ತೆಗಿತೀನಿ. ಅಣ್ಣ, ಇವನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಜ್ಯೋತಿ, ಹೊಡೆಯದನ್ನು ಬಿಟ್ಟು ನಿಲ್ಲಿಸಿದರೆ ಸಿಂಧುವಾತು, ಇಲ್ಲವಾದರೆ ನಿನ್ನ ಮರ್ಯಾದೆ ವಿಷಯ ಬಯಲಿಗೆ ತರುತ್ತೇನೆ.
ಯಾವ ಮರ್ಯಾದೆ? ನೋಡು, ನಿನ್ನ ಮೇಲೆ ಎಷ್ಟು ಹೊಡೆದ್ರು ನನಗೆ ಕೋಪ ತೀರದು. ಅನುಭವಿಸು. ಗೌಡ್ರ, ಇವಳ ಮಾಡಿರುವುದನ್ನು ನೋಡ್ರಿ. ಏನು ನನ್ನ ತಂಗಿ ಅಂತ ಕೆಲಸವನ್ನ ಏನ್ ಮಾಡಿದ್ದಾಳೆ ನೋಡ್ರಿ. ಏನಮ್ಮ ಜ್ಯೋತಿ, ಚಿಕ್ಕವಳಿಂದ ತುತ್ತು ಮಾಡಿ ಉಣಿಸಿ ಬೆಳೆಸಿದ್ದೀನಿ. ನನ್ನ ತಂಗಿ ಅಂತ ಗರ್ವದಿಂದ ಮೆರಿತಾ ಇದ್ದೆ ನಾನು ಈ ಊರಲ್ಲಿ. ಇಂಥ ಹೇಸಿ ಕೆಲಸ ಮಾಡಿದೆಲ್ಲ. ಅಣ್ಣ, ಅದು ಮೋತ್ಸೆ ಬಾಯ್ನ ಒಳಗೆ ಹೋಗು. ಏಕೆ ಜ್ಯೋತಿ ಸುಮ್ಮನೆ ಏಕೆ ಹೊಂಟಿದೆ? ಮೊದಲು ಒಳಗೆ ಹೋಗುವ. ಗೌಡ್ರ, ಗಜೇಂದ್ರ, ಗೌಡ್ರ, ಸಣ್ಣ ಕೂಸ ಅಂತೇಳಿ ತೊಟ್ಲಾಗ ತುಗಿದ್ರಲ್ಲ, ಮಾಡ್ಯಾಡ್ರಿ ರಗಡ್ರ ಆಡಿ. ಗಜೇಂದ್ರ, ಅಣ್ಣ ತಮ್ಮಂತಿರಂತ ಇದ್ದ ನಮ್ಮ ಈ ಸ್ನೇಹಿತನ ಏನು ಯಾರ ತಪ್ಪು ಅಂತ ತಿಳಿಯದೆ ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ. ನನ್ನನ್ನ ಕ್ಷಮಿಸಿಬಿಡು. ಛೇ 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 ಗೌಡರೇ, ನಿಮ್ಮದೇನು ತಪ್ಪು? ಸಾರಿ ಅಂತ ನನ್ನ ಕೇಳಬೇಡ್ರಿ. ನಾನಾದರೂ ತಪ್ಪು ಮಾಡಿದ್ದೇನೆ ನಿಜ. ಆದರೆ ಗೌಡ್ರೆ ನಮಸ್ಕಾರ. ಏನ್ ಮಾಡ್ತಾ ಇದ್ದೀವಿ ಗಜೇಂದ್ರ? ಹಾಗಲ್ಲ ಗೌಡರೇ, ಜ್ಯೋತಿ ಏನು ಅರಿಯದ ಹುಡುಗಿ, ಅವಳು ಚಿಕ್ಕವಳು ಇರುವಳು. ಸಾರಿ ಹೇಳಿ ಕ್ಷಮಿಸೋಣ ಬನ್ನಿ. ಹೌದು ಗಜೇಂದ್ರ, ನನ್ನ ತಂಗಿ ಮೇಲೆ ಪ್ರೀತಿಯ ಹುಚ್ಚು ಹುಡಿಸಿದ ಅವನು ಯಾರು ಅಂತ ಅವನನ್ನ ತಂದು ನನ್ನ ಮನೆಯಲ್ಲಿ ಕಂಬಕ್ಕೆ ಕಟ್ಟಿ ಅವನಿಗೆ ಸರಿಯಾದ ಬುದ್ಧಿ ಕಲಿಸೋಣ. ಗೌಡ್ರ, ಹುಡುಗಂತೂ ಈ ಹೊರ ವಾಲ್ ಅನಿಸ್ತೈತಿ. ಅವ್ ಎಲ್ಲೇ ಇದ್ರು ಪತ್ತೆ ಹಚ್ಚ ಅವ್ನು ಹುಡುಕ್ಯಾಡ್ಕೊಂಡ್ ಬರೋ ಜವಾಬ್ದಾರಿ ನಮ್ಮದು. ಬರ್ತೇನ್ರಿ ಗೌಡ್ರ. ರೇವಪ್ಪ, ಪತ್ತೆ ಹಚ್ಚಿ ಫೋಟೋ ಸಹಿತ ಫೋನ್ ನಂಬರ್ ಸಹಿತ ನನ್ನ ಕಡೆ ತಂದು ಒಪ್ಪಿಸ್ಬೇಕು. ತಂದು ಒಪ್ಪಿಸ್ಲಿಲ್ಲ ಬಾಳ ದಿನ ಆತ. ಮಣಿ ಜಯಂತಿಗೆ ಯಾವ ಹೆಣ್ಣ ಜೋತಾಡಿಲ್ಲ, ನಿಂದ ಜೋತಾಡ್ತತಿ. ಆಯ್ತ್ರಿ ಗೌಡ್ರ. ಬನ್ನಿ ಗಜೇಂದ್ರ, ಬಹಳ ದಿನ ಆಯ್ತು ನಮ್ಮ ಫ್ಯಾಕ್ಟ್ರಿ ಕಡೆ ಸುತ್ತಾಡ್ಕೊಂಡು ಬರೋಣ.